ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಹೊಲದ ಹತ್ರ ಬಂದಿದ್ವಿ. ಅಂದರೆ ನಿನ್ನೆ ತೋರಿಸಿದ್ದ ವಿಡಿಯೋದಲ್ಲಿ ಯಾಕಿದ್ವಲ್ಲ ಚಂದ್ರಿಕೆ ಬಿಡಿಸ್ಬೇಕಲ್ಲ, ಇವತ್ತು ಆಳುಗಳೆಲ್ಲ ಬರ್ತಾರೆ. ಸೊ ಇವತ್ತು ಚಂದ್ರಿಕೆ ಬಿಡಿಸ್ಬೇಕು, ಅದಕ್ಕೆ ನೆರಳು ಮಾಡೋಕ್ಕೆ ಅಂತಂದು ಎಲ್ಲ ಟಾರ್ಪಲ್ ಕಟ್ತಾ ಇದ್ದಾರೆ ನೋಡಿ. ಏನಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಕುತ್ಕೊಳಕ್ಕಾಗಲ್ವ ಅಷ್ಟು ಬಿಸಿಲಲ್ಲಿ. ಸೊ ಅದಕ್ಕೆ ನೆರಳು ಮಾಡಬೇಕು ಅಂತಂದು ಪೇಪರೆಲ್ಲ ಹಾಕಿ ಕಟ್ತಾ ಇದ್ದಾರೆ. ಈ ಕಡೆ ಮಾವಿನ ಮರದ ಕಡೆ ನೆರಳಿದೆ, ಬಟ್ ಆ ಕಡೆಯಿಂದ ಅಲ್ಲಿಂದ ಇಲ್ಲಿವರೆಗೂ ತಂದು ಹಾಕೋಕ್ಕೆ ಆಗೋದಿಲ್ಲ, ಆಗಾಗಲೇ ಓಡಾಡಬೇಕು. ಸೊ ಎದುರಿಗೆ ಚಂದ್ರಿಕೆ ಖಾಲಿ ಆಗಿದ ತಕ್ಷಣ ಚಂದ್ರಿಕೆ ಇಡೋಕ್ಕೂ ಎಲ್ಲ ಸರಿ ಹೋಗುತ್ತೆ ಅಂತಂದು ಅಲ್ಲೇ ನೆರಳು ಪೇಪರ್ ಹಾಕ್ಬಿಟ್ಟು ನೆರಳು ಮಾಡ್ತಿದ್ದಾರೆ. ಸೊ ಹಾಗೆ ನೋಡಿ ಈ ಕಡೆ ದೊಡ್ಡನ್ನು ನೋಡಿ ಇದನ್ನ ಮಂಚ ಇಟ್ಕೊಂಡು ಓಡಾಡ್ತಾನೆ ಎತ್ಕೊಂಡು. ಆ ಮಂಚಕ್ಕಂತೂ ಫುಲ್ ಟಾರ್ಚರ್, ಇವತ್ತೇನೂ ಇಲ್ಲ. ಸೊ ಹಿಡ್ಕೊಂಡು ಇತ್ಲಿಂದತ್ತ ಓಡಾಡ್ತಾ ಇದ್ದಾರೆ. ಅದಲ್ಲದೆ ದೊಡ್ಡನೇನು ಅಂದರೆ ಅವ್ನಿಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ತುಂಬ ಇದೆ. ಏನಾದರೂ ಒಂಚೂರು ಕೆಲಸ ಹೇಳ್ಬಿಟ್ರೆ ಹಂಗೆ ಮಾಡ್ತಾನೆ. ನಾವು ಹೇಳಿಲ್ಲ ಅಂದ್ರೂ ಅವನೇ ಹುಡ್ಕೊಂಡು ಮಾಡ್ತಾನೆ, ಆ ಥರ ಅವನು. ಆದರೆ ಚಿಕ್ಕನ್ ಆ ಥರ ಅಲ್ಲ, ಅವನೇನಂದರೆ ಹೇಳಿದ್ರೆ ಮಾತ್ರ ಮಾಡ್ತಾನೆ, ಕೆಲವೊಂದು ಸರಿ ಹೇಳಿದ್ರೂ ಮಾಡೋದಿಲ್ಲ, ಆ ಥರ. ಇಡ್ಕಲ್ಲ ಒಂದು ನಿಮಿಷ ಬಾರ ಇಲ್ಲೇ ಇಟ್ಕ ಬಿಗ್ಗಗೆ ಅಲ್ಲ ಸುಡ. ಅವರಿಗಂತೂ ಹೊಲ್ದ ಹತ್ರ ಕರ್ಕೊಬಂದಿರೋದ್ರಿಂದ ಸಖತ್ ಖುಷಿ. ಮಕ್ಳಿಗಂತೂ ಏನಂದರೆ ಯಾವಾಗಲೂ ಬರೋದಿಲ್ವಲ್ಲ ಹೊಲ್ದ ಹತ್ರ. ಸೊ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ಕರ್ಕೊಂಡು ಬರೋದೇ ಇಲ್ಲ. ಏನಂದರೆ ಸ್ಕೂಲ್ಗೆ ಏನಾದರೂ ಹೋದರೆ ಅವರು ಯಾರಾದರೂ ಕೆಲಸಕ್ಕೆ ಏನಾದರೂ ಬಂದರೆ, ನಾನು ಊಟ ತೊಗೊಂಡು ಏನಾದರೂ ಬಂದರೆ ಅವ್ರು ಸ್ಕೂಲಿಂದ ಬರೋ ಅಷ್ಟರಲ್ಲೇ ಮನೆ ಹತ್ರ ಇರ್ತೀನಿ. ಸ್ಕೂಲ್ಗೆ ಹೋದ್ಮೇಲೆ ನಾನು ಹೊಲ್ದ ಹತ್ರ ಬರೋದು, ಮತ್ತು ಸ್ಕೂಲಿಂದ ಬರೋ ಅಷ್ಟರಲ್ಲೇ ಮನೆ ಹತ್ರ ಹೋಗಿರ್ತೀನಲ್ಲ. ಸೊ ಅದಕ್ಕೆ ಅವ್ರಿಗೆ ಖುಷಿನೋ ಖುಷಿ ಹೊಲ್ದ ಹತ್ರ ಬಂದಿರೋದ್ರಿಂದ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಹೊಲ್ದ ಹತ್ರ ಬಂದಿದ್ದೀವಿ. ಇವತ್ತು ನೆನ್ನೆನೇ ಹೇಳಿದ್ವಲ್ಲ ಇನ್ನು ಸ್ವಲ್ಪ ರೇಷ್ಮೆ ಗೂಡು ಬಿಡಿಸಿದೆ ಅನ್ನೋದು. ಸೊ ಇವತ್ತು ಕೂಲರೆಲ್ಲ ಬಂದಿದ್ದಾರೆ, ಅದಕ್ಕೆ ಇವತ್ತು ಹೊಲ್ದ ಹತ್ರ ಬಂದಿದ್ದೀವಿ. ಮಕ್ಕಳೆಲ್ಲ ಎಲ್ಲರೂ ಬಂದಿದ್ದೀವಿ ಇವತ್ತು ಹೊಲ್ದ ಹತ್ರ. ಒಂದೇ ಸರಿ ಡೈರೆಕ್ಟ್ ಅಡುಗೆನೇ ಮಾಡ್ಕೊಂಬಂದ್ಬಿಟ್ಟೆ. ಬಸ್ಸಾಂಬಾರು ಮುದ್ದೆ ಅನ್ನ, ಹೊಲ್ದ ಹತ್ರ ಬಾಳೆ ಎಲೆಗೆ ಬಸ್ಸಾಂಬಾರು ಮುದ್ದೆ ಅನ್ನ ಊಟ ಮಾಡ್ತಿದ್ರೆ ಆಹಾ, ಒಂದು ಮುದ್ದೆಗೆ ಹೋಗೋವಾದ್ರು 2 ಮುದ್ದೆ ತಿನ್ನಬೇಕು ಹಂಗಿರುತ್ತೆ. ಅದಕ್ಕೆ ಬಾಳೆ ಎಲೆ ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಬಾಳೆ ಎಲೆ ಕೊಯ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀನಿ. ಬಾಳೆ ಎಲೆ ಕೊಯ್ಕೋಬೇಕೀಗ. ಬಾಳೆ ಎಲೆ ಎಲ್ಲ ಕೊಯ್ಕೊತಿದ್ದೀನಿ ನೋಡಿ. ಸುಳಿ ಎಲೆನೇ ಕೊಯ್ಕೊತಾ ಇದ್ದೀನಿ. ಏನಂದರೆ ಬಿಸಿ ಬಿಸಿ ಅಡುಗೆಗೆ ಬಾಳೆ ಎಲೆ ಸುಳಿ ಎಲೆ ಕೊಯ್ಕೊಬಿಟ್ರೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸುಡ್ತಾ ಇರುತ್ತಲ್ಲ ಬಾಳೆ ಎಲೆ, ಸುಟ್ಟಿದ ತಕ್ಷಣ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದಕ್ಕೆ. ಹಾಗೆ ಆ ಕಡೆ ಎಲ್ಲ ನೋಡ್ತಾ ಇದ್ದೀನಿ. ಈ ಕಡೆ ಸೈಡೆಲ್ಲ ಹೊಡೆದಿದ್ವು ಬಾಳೆ ಎಲೆಗಳು. ಸೊ 1-2 ಮಾತ್ರ ಸಿಕ್ಕಿದ್ವು. ಹಾಗೆ ಆ ಕಡೆ ಹೋದೆ, ಆ ಕಡೆ ಎಲ್ಲ ಸಿಗ್ತವೆ ಅಂತಂದು ಆ ಕಡೆಗೆಲ್ಲ ಕೊಯ್ಕೊಂಡು ಬಂದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಾಳೆ ಎಲೆ. ಎಷ್ಟು ನೋಡಿ ಬಾಳೆ ಎಲೆ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ಊಟಕ್ಕೆ ಇಡ್ಬೇಕು ಅವ್ರಿಗೀಗ. ಬಿಸಿಲು ನೋಡಿ ಗೈಸ್, ಸಖತ್ತು ಬಿಸಿಲಿದೆ. ಇನ್ನೂ 9:30-10 ಗಂಟೆಗಾಲೇ ಎಷ್ಟೊಂದು ಬಿಸಿಲಿದೆ ನೋಡಿ. ಕಣ್ಣು ಬಿಡೋಕ್ಕಾಗಲ್ಲ ಬಿಸಿಲಿಗೆ ಬಂದುಬಿಟ್ರೆ, ಅಷ್ಟೊಂದು ಬಿಸಿಲಿದೆ. ಇದು ನಮ್ಮ ಅಪ್ಪರದು ತೋಟ ಎಲ್ಲ ಇದು. ಸೊ ಸುತ್ತ ಬಾಳೆ ಗಿಡ ಇಟ್ಟಿರೋದ್ರಿಂದ ಊಟಕ್ಕೆ ಏನಾದರೂ ಬೇಕು ಅಂದರೆ ಬಾಳೆ ಎಲೆ ಕೊಯ್ಕೊಂಡು ಊಟ ಮಾಡ್ಬೋದು. ಹೊಲ್ದ ಹತ್ರ ಎಲ್ರಿಗೂ ತಟ್ಟೆ ತರೋಕ್ಕಾಗೋದಿಲ್ಲ. ಸೊ ಮನೆಯಿಂದ ಎಲೆ ತರಬೇಕು. ಹೆಂಗಿದ್ರು ಬಾಳೆ ಎಲೆ ತೋಟ ಇದೆಯಲ್ಲ, ಬಾಳೆ ಎಲೆ ಎಲ್ಲ ಬಾಳೆ ಗಿಡ ತೋಟದ ಸುತ್ತ ನೆಟ್ಟಿರೋದ್ರಿಂದ ಈಗ ಊಟಕ್ಕೆ ಬಾಳೆ ಎಲೆನೇ ಯೂಸ್ ಮಾಡ್ಕೋಬೋದು. ಆ ಕಡೆಗೆ ಇಲ್ವೇನಜ್ಜಿ? ಆ ಕಡೆಗೆ ಕೈಸ್ ನೋಡಿ ಎಲ್ಲ ಗೂಡು ಬಿಡಿಸ್ತಿದ್ದಾರೆ. ನಿಧಾನಕ್ಕೆ ತಗೊಂಡೋಗ್ರಲ್ಲಿ, ಇವ್ರಿಗೆ ಕೆಲಸ ಕೊಡ್ಬೇಕು ಇವತ್ತು. ಇಲ್ಲ ಅಂದರೆ ತೀಟ್ಕೆ ಜಾಸ್ತಿ ಮಾಡ್ತಾರೆ ಇವರು. ತಂದ್ರೆ ನೀರ ಅಷ್ಟೇ. ಓಕೆ ಬಾಸ್, ಚಾಕು ಅಲ್ಲಿ. ಎಸ್ ಬಾಸ್ ಯಾವಾಗಲೂ ಎಸ್ ಬಾಸ್ ಅಂತಿರ್ಬೇಕು, ಇಲ್ದಿರೇ ಇವ್ರಿಗೆ ಆಗಲ್ಲ. ನೋಡಿ ಈ ಕಡೆ ನೆಳ್ಳಿದೆ, ಈ ಕಡೆ ಕೂತ್ಕೊಂಡು ಊಟ ಮಾಡ್ಕೊತಾರೆ ಈಗ. ಇಲ್ಲೆಲ್ಲ ಚೆನ್ನಾಗಿದೆ ನೆರಳು. ಮಾವಿನ ಮರ, ಹಲಸಿನ ಮರ ಎಲ್ಲ ಇದೆಯಲ್ಲ.
ಸೊ ಇಲ್ಲಿ ನೆರಳೆಲ್ಲ ಚೆನ್ನಾಗಿದೆ ನೋಡಿ. ತಟ್ಟಿ ಇದು ಚಂದ್ರಿಕೆ ತೊಳೆಯೋದಕ್ಕೆ ಅಂತ ಇಟ್ಟಿದ್ದಾರೆ ತಟ್ಟಿನ. ಈ ಕಡೆ ಗಾಡಿ ಅಡ್ಡ ಇತ್ತಲ್ಲ, ಸೊ ಅವ್ರು ಊಟಕ್ಕೆ ಬಂದರೆ ಕೂತ್ಕೊಳಕ್ಕೆ ಜಾಗ ಆಗಲಿ ಅಂತಂದು ಸೊ ಆ ಕಡೆಗೆ ಬಿಡ್ತಾ ಇದ್ದೀನಿ. ಏನಂದರೆ ಮಾವಿನಕಾಯಿ ಪೀಚೆಲ್ಲ ಬೀಳ್ತಾ ಇದ್ವು, ಯಾಕೆ ಏನು ಅನ್ನೋದು ಗೊತ್ತಿಲ್ಲ ನಮ್ಮ ಅಜ್ಜಿ. ಅದಕ್ಕೆ ಈಗ ಅಲ್ಲಿ ಬೇಡ ಊಟ ಮಾಡೋದು, ಈ ಕಡೆಗೆ ತಗೊಂಬ, ಅಲ್ಲೆಲ್ಲ ಮಾವಿನಕಾಯಿ ಪೀಚೆಲ್ಲ ಬೀಳ್ತವೆ ಅಂತ ಹೇಳ್ತಾ ಇದ್ರು. ಇವಾಗ ಬರ್ತಾರೆ ಊಟಕ್ಕೆ. ಈ ಕಡೆಗೆ ಅವರು ಗಾಡಿ ಈ ಕಡೆಗೆ ನಿಲ್ಲಿಸಿದ್ರು, ಊಟಕ್ಕೆ ಕೂತ್ಕೊಳಕ್ಕೆ ಜಾಗ ಆಗಲ್ಲ ಅಂತಂದು ಆ ಕಡೆಗೆ ಬಿಟ್ಟಿದ್ದೀನಿ. ಅಲ್ಲಿ ಒಳಗಡೆ ಮ್ಯಾನೇಜರು ಹೂಗುಟ್ಟುತ್ತಿದ್ದಾರೆ. ಮ್ಯಾನೇಜರ್ ಇದ್ದಾರೆ ಒಳಗಡೆ. ನೋಡ್ರಿ ಎಷ್ಟು ತಣ್ಣಗೈತೆ ವಾತಾವರಣ ಇಲ್ಲೆಲ್ಲ. ಹಲಸಿನಕಾಯಿ ಈ ಗಿಡದಾಗ ಏನಂದರೆ ತಿನ್ನೋಕ್ಕೆ ಚೆನ್ನಾಗಿರ್ತವೆ, ಮತ್ತು ಉಪ್ಪಿನಕಾಯಿಗೆ ಮಾವಿನ ಗೊಜ್ಜಿಗೆಲ್ಲ ಯೂಸ್ ಮಾಡ್ಕೋಬೋದು. ಆದರೆ ಹಣ್ಣಾದರೆ ಚೆನ್ನಾಗಿರಲ್ಲ ಇದರಲ್ಲಿ. ಅಲ್ಲೆರಡು ಗಿಡ ಇದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ, ಹಾಂ ಅದರಲ್ಲಿ ಚೆನ್ನಾಗಿರ್ತವೆ ಹಣ್ಣಾದರೆ ತಿನ್ನೋಕ್ಕೆಲ್ಲ. ಗೈಸ್ ನೋಡ್ರಿ, ಇವ್ರ ಐಡಿಯಾ ನೋಡ್ರಿ. ಇದು ಮಂಚದ ಮೇಲೆ ಹಾಕೊ ಬಂದವ್ರೆ ಚಂದ್ರಿಕೆನ, ಆಗಾಗ್ಲೇ ಓಡಾಡೋರು ಯಾರು ಅಂತ. ಭಾರಿ ತಲೆ ಐತಪ್ಪೋ ನಿಮಗೆ. ಹಾಂ ಇನ್ನೊಂದು ನಗೋದು ಬೇರೆ. ಓಡಾಡೋಕೆ ಜಾಗ ಬಿಟ್ಟು ನೀಟಾಗೆ ಒಂದ್ರ ಮೇಲೆ ಒಂದು ಜೋಡಿಸ್ಬೇಕಷ್ಟೇ. ಹಂಗೆ ಒಂದ್ಸರಿ ಹಾಕಿದ್ಮೇಲೆ ಬರಲ್ಲ ಅದು, ಬಿಡು ಅದು. ನೋಡಿಲಿ ಎಲ್ಲಿ ಹಿಂಗೆ ನೆಲ್ದಾಕ್ ಬಿಡ್ರಿ. ಹಂಗೆ ಹಿಂಗಿಕ್ರಿ. ಈಗ ಒಂದೊಂದೇ ನಿಧಾನಕ್ಕೆ ಇಕ್ರಿ, ಎಲ್ಲ ಸುತ್ತಿಕ್ಬೇಡ್ರಿ. ಕಣ್ಗಿಣಿಗೆ ತಗ್ಲಿಸ್ಕೊಂಡಿರ ದೂರ ಇರ್ರಿ, ಒಬ್ರಿಗೊಬ್ರು ಕಣ್ಗಿಣ್ ತಿಳ್ಕೊಂಡಿರ. ಸೊ ಬಸ್ಸಾಂಬಾರು ಮುದ್ದೆ ಮಾಡಿದ್ದೀನಲ್ಲ, ಬಾಳೆ ಎಲೆ ಎಡೆಗೆ ಟವಲ್ ಇಲ್ಲ ಏನಾದರೂ ಬಟ್ಟೆ ಇಡಲೇಬೇಕು, ಇಲ್ಲಾಂದರೆ ಸಾಂಬಾರು ಹರಿದೋಗುತ್ತೆ. ಅದನ್ನೇ ಹೇಳ್ತಿದ್ರು, ಬಟ್ಟೆ ಇಕ್ಕೊಳ್ರಿ ಅಂತಂದು ಅಜ್ಜಿ ಎಲ್ಲ ಕೊಟ್ಟರು ಬಟ್ಟೆನ. ನಮ್ಮ ಅಜ್ಜಿ ಬಾಯಿ ತಕೊಂಡು ಊಟ ಮಾಡ್ತಾಯಿದ್ದಂತೆ. ಅಯ್ಯೋ, ಊಟ ಮಾಡೋದು ಹಳ್ಳಿ ಕಡೆಗೆ ಊಟ ಮಾಡೋದೇ ಚಂದ. ಅಲ್ಲಿ ಬಾಳೆ ಎಲೆ ಏನಂಟಿ ಹೊಲ್ತಾಗೆ ಹೆಂಗಿರ್ತೈತಿ, ಕುಕ್ರುಗೆಲ್ಲ ಕುಕ್ಕೊಂಡ್ರೆ ಏನಾಗಲ್ಲ ಹೇಳಿ, ಚೆನ್ನಾಗಿ ಕಾಣಿಸ್ತೀವಿ. ಚಕ್ಲ ಬಕ್ಲ ಹಾಕೊಂಡು ಯಾರು ಉಮ್ತಾರೆ ನಿಮ್ಮ. ಸೊ ಅವರೆಲ್ಲ ಊಟ ಮಾಡ್ಕೊಂಡ್ಬಂದರು ನೋಡಿ. ಈ ಕಡೆಗೆ ಈಗ ನೆರಳಲ್ಲಿ ಕೂತ್ಕೊಂಡಿದ್ದಾರೆ. ಬಿಸಿಲಲ್ಲಿ ಎಷ್ಟೊತ್ತು ಅಂತ ಕೂತ್ಕೊಳಕ್ಕಾಗುತ್ತೆ ಹೇಳಿ, ಅದಕ್ಕೆ ನೆರಳು ಮಾಡಿಕೊಟ್ಟಿದ್ದಾರೆ. ಒಳಗಡೆ ಏನಂದರೆ ಜಾಗ ಇಲ್ಲ, ಎಲ್ಲ ಚಂದ್ರಿಕೆ ಇಟ್ಟಿದ್ದಾರಲ್ಲ, ಸೊ ಆ ಕಡೆ ಈ ಕಡೆ ಓಡಾಡೋಕ್ಕಾಗೋದಿಲ್ಲ. ಅವು ಬಿಡಿಸಿದ್ಮೇಲೆ ಚಂದ್ರಿಕೆ ಹತ್ತು ಇತ್ತು ಹಾಕ್ತಾನೆ ಇರ್ತಾರೆ, ಜಾಗ ಆಗೋದಿಲ್ಲ ಅಂತಂದು ಅಲ್ಲೇ ಒಂದು ಸ್ವಲ್ಪ ನೆರಳು ಮಾಡಿಕೊಟ್ರು. ಇವಾಗ ಕೂತ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಹೇಳಿ ಅಷ್ಟೇ, ಆಮೇಲೆ ನೆರಳು ಬರುತ್ತೆ, ಅವಾಗ ಸರಿ ಹೋಗುತ್ತೆ. ಈಗ ನಾನು ಎಲ್ಲ ಚಂದ್ರಿಕೆ ಎಲ್ಲನ ನೋಡಿಬಿಟ್ಟು, ಅಂದರೆ ಖಾಲಿ ಆಗಿದ್ರೆ ಚಂದ್ರಿಕೆ ಎಲ್ಲ ಇಟ್ಟು ಅದು ಗೂಡೆಲ್ಲ ಬಿಡಿಸಿರೋದು ತುಂಬಿರುತ್ತಲ್ಲ ಡಬ್ಬಲ್ಲಿ, ಅದನ್ನೆಲ್ಲ ಒಳಗಡೆ ತಂದು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ಎಲ್ಲೋದ್ರು ಅಂದರೆ ನೋಡಿರಿ, ಈ ಕಡೆ ಮಾಸ್ಕ್ ಮ್ಯಾನ್ ಇಲ್ಲಿದ್ದಾರೆ ನೋಡಿರಿ, ಅಟ್ಟ ಎಲ್ಲ ಸೋಸ್ತಿದ್ದಾರೆ. ಏನಂದರೆ ಈ ಸರಿ ಸ್ವಲ್ಪ ಸೊಪ್ಪಲ್ಲಿ ಗೂಡು ಜಾಸ್ತಿ ಕಟ್ಟಿತ್ತು, ಅದಕ್ಕೆ ಎಲ್ಲ ಅಟ್ಟ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ರು. ನಾವು ನೆನ್ನೆನೇ ಕ್ಲೀನ್ ಮಾಡ್ಕೊತೀವಿ ಅಂದ್ವಿ. ನಮ್ಮನೆಯವ್ರು ನೀವು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಲ್ಲ, ನಾನು ಮಾಡ್ಕೊತೀನಿ, ಅದನ್ನೇನು ಕ್ಲೀನ್ ಮಾಡಬೇಡ್ರಿ, ಸೈಡಲ್ಲಿರೋ ಮಾತ್ರ ಗೂಡೆಲ್ಲ ತಗೊಳ್ರಿ ಅಷ್ಟೇ ಅಂತ ಹೇಳಿದರು. ಅದನ್ನಷ್ಟೆಲ್ಲ ತಕ್ಕೊಬಿಟ್ಟು ಏನಂದರೆ ಚಂದ್ರಿಕೆ ಸೋಸ್ಕೊಂಡ್ವಿ ನೆನ್ನೆ. ಇದು ಅಟ್ಟದಲ್ಲಿರೋವಂಥದ್ದನ್ನ ಕ್ಲೀನ್ ಮಾಡಿಕೊಡ್ಲಿಲ್ವಲ್ಲ ನಮ್ಮ ಮನೆಯವರು, ಅದಕ್ಕೆ ನೆನ್ನೆ ಎಲ್ಲ ಚಂದ್ರಿಕೆನೇ ಸೋಸ್ಕೊಂಡ್ವಿ. ಸೊ ಇವತ್ತು ನೋಡಿ ಅಟ್ಟದಲ್ಲಿ ಸೊಪ್ಪಲ್ಲೆಲ್ಲ ಇರುತ್ತಲ್ಲ, ಅದನ್ನು ಗೂಡೆಲ್ಲನ ಬಿಡಿಸ್ತಾ ಇದ್ದೀವಿ. ಇದೇ ಸ್ವಲ್ಪ ಲೇಟ್ ಆಗೋದು. ಚಂದ್ರಿಕೆಯಲ್ಲಿ ಆರಾಮಾಗಿ ಬಿಡಿಸ್ಬೋದು, ಈ ಅಟ್ಟದಲ್ಲಿರೋ ಗೂಡು ಬಿಡಿಸ್ಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದನ್ನು ಇನ್ನೇನು ಮಾಡೋದಾಗುತ್ತೆ, ಕ್ಲೀನ್ ಮಾಡ್ಕೋಬೇಕಲ್ಲ, ಅದನ್ನು ಹಂಗೆ ಬಿಡೋಕ್ಕಾಗಲ್ಲ ಅಂತಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗೈಸ್ ನೋಡಿ, ಇವಾಗ ಟೀ ಕಾಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೇನಲ್ವಾ, ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಊಟಕ್ಕಿಂತ ಜಾಸ್ತಿ ಟೀನೇ ಕೇಳೋದು. ಅಡಿಕೆಲೆ ಟೀ ಬಿಟ್ಟರೆ ಊಟನೇ ಬೇಡ ಅವ್ರಿಗೆ.
ಏನಂದರೆ ನಮ್ಮ ಮನೇಲಿ ಬೆಳಗ್ಗೆ ಬೇರೆ ಸ್ನಾನ ಮಾಡಿರಲಿಲ್ಲ, ಅಂದರೆ ಬೆಳಗ್ಗೆನೇ ಕೂಲಿಯರ್ ಬಂದಿರೋದ್ರಿಂದ ಅವ್ರನ್ನ ಗಾಡೀಲಿ ಕರ್ಕೊಬರ್ಬೇಕಲ್ಲ, ಸೊ ಅದಕ್ಕೆ ಹಾಗೆ ಅವರೆಲ್ಲ ಸ್ನಾನ ಮಾಡಿಕೊಂಡು ನಾನು ಅಷ್ಟರಲ್ಲಿ ಟೀ ಕಾಸ್ಕೊಂಡು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ಈಗ ಫ್ಯಾಕ್ಟ್ರಿ ಕೆಲಸ ಮಾಡ್ದಂಗೆ ಆಗ್ತೈತೆ ಕೆಲಸ ಮಾಡೋದು. ಫಾಸ್ಟಾಗಿ ರೆಡಿ ಮಾಡ್ತಾ ಇದ್ದೀವಿ, ನಾಳೆಗೆ ಹೋಗೋದು, ಇವತ್ತೇ ಹೋಗ್ತಾ ಇತ್ತಲ್ಲ ಅದಕ್ಕೆ ಇನ್ನೇನು ರೆಡಿ ಆಗೋಯ್ತು ಹೇಳಿ. ಎಷ್ಟು ಸ್ವಲ್ಪ ನೀವು ತಾಳ್ರಿ, ಎತ್ತಿ ಕಳ್ರಿ. ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ರಿ ಟೀ ಆದ್ಮೇಲೆ. ಇನ್ನು 5 ತಟ್ಟಿ ಹಾಕ್ತೀನಿ, ನಿಧಾನ ಕುಡೀರಿ. ನೀನು ಕುಡಿತಿ ಅಂತ ತಟ್ಟಿನ ಗೈಸ್ ನೋಡಿ, ಎಲ್ಲ ಗೂಡು ತುಂಬಿದ್ದಾಯ್ತು. ಅಷ್ಟು ಅರ್ಜೆಂಟಾಗಿ ಕೆಲಸ ಅಂದರೆ ಇವತ್ತು. ನಾಳೆ ಹೋಗ್ಬೇಕಿತ್ತು ಮಾರ್ಕೆಟ್ಗೆ, ಬಟ್ ಇವತ್ತೇ ಹೋಗೋಣ ಅಂತಂದು ಗೂಡು ಏನೋ ಹಾರ್ಕೊಬಿಟ್ಟೈತೆ, ಜಾಸ್ತಿ ಆರ್ವಸಿ ಬರುತ್ತೆ ಅಂತಂದು ಇವತ್ತೇ ಹೊರಟಿದ್ದಾರೆ. ಬೇಗ 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 ಗೂಡೆಲ್ಲ ಬಿಡಿಸ್ಬಿಟ್ಟು ಗೂಡೆಲ್ಲ ಬಿಡಿಸ್ಬಿಟ್ಟು ಇವಾಗ ಪ್ಯಾಕ್ ಮಾಡಿಟ್ಟಿದ್ದೀವಿ. ಈಗ ಟಾಟಾ ಎಸಿನೋ ಏನೋ ಬರುತ್ತೆ ಅನಿಸುತ್ತೆ, ಟಾಟಾ ಎಸಿಗೆ ಹಾಕೊಂಡು ಹೋಗ್ತಾರೆ. ಒಂದು 3 ಹೋಗ್ಬೋದು ಅನಿಸುತ್ತೆ, ಇಲ್ಲ ಒಂದು 3 ಹೋಗ್ತಾರೆ ಟಾಟಾ ಎಸಿಗೆ ಹಾಕ್ಕೊಂಡು. ಇನ್ನೆಲ್ಲೂ ಇನ್ನು ಪೂರ್ತಿ ಖಾಲಿ ಶೆಡ್. ಸೊ ಗೈಸ್ ನೋಡಿ, ಇವತ್ತಂತೂ ಕೆಲಸ ಜಾಸ್ತಿ, ಬ್ಯುಸಿ ಕೆಲಸ ಇವತ್ತು. ಸುಮ್ಮನಿರೇ ದುಷಿ, ಏನಂದರೆ ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತಂದು ಹೇಳಿದರು. ಇವತ್ತು ಆಳುಗಳನ್ನೆಲ್ಲ ಕರ್ಕೊಂಡು ಬಿಡಿಸ್ತಾ ಇದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಟೈಮಲ್ಲಿ 1-2-3 ಜೊತೆಲಿ ಹೋಗ್ತಾರಲ್ಲ, ಅವರ ಗೂಡು ಜಾಸ್ತಿ ಆರ್ವಸಿ ಬಂದರೆ ವೆಯ್ಟು ಕಡಿಮೆ ಆಗುತ್ತೆ. ಸೊ ಬೇಗ ಹೋಗೋಣ, ಇವತ್ತೇ ಆಗಿಬಿಟ್ರೆ ಹೋಗೋಣ, ಇಲ್ಲಾಂದರೆ ನಾಳೆ ಹೋಗೋಣ ಅಂತ ಹೇಳಿದ್ರು. ಮತ್ತೆ 1-2 ಎಕ್ಸ್ಟ್ರಾ ಕರ್ಕೊಬಂದು ಮಧ್ಯಾಹ್ನ ಒಂದು 12 ಗಂಟೆ ಹಂಗೆ 1-2 ಎಕ್ಸ್ಟ್ರಾ ಕರ್ಕೊಬಂದು ಮತ್ತೆ ಎಲ್ಲ ಬಿಡಿಸ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ವಿ. ಒಂದು 5 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲಿಯರ್ ಮಾಡಿ ಹೊರಟು. ಸೊ ನೋಡಿ, ಇನ್ನು ಬಟ್ಟೆ ಮಡ್ಚಿರೋ ಬೇರೆ ಹಂಗೆ ಇದ್ದಾವೆ. ಮೊನ್ನೆ ಬಟ್ಟೆ ತೊಳೆದಿಟ್ಟಿದ್ದು, ಏನಂದರೆ ನಿನ್ನೆನೂ ಗೂಡು ಬಿಡ್ಸೋಕೆ ಹೋಗಿದ್ವಿ ಹೊಲ್ದ ಹತ್ರ. ಅಂದರೆ ಗೂಡು ಬಿಡ್ಸೋಕ್ಕೆ ಅಂತಂದರೆ ನಿನ್ನೆ ಯಾರು ಏನು ಆಳುಗಳೆಲ್ಲ ಬಂದಿರಲಿಲ್ಲ, ಇವತ್ತು ಮಾತ್ರನೇ ಬಂದಿದ್ದು. ನಿನ್ನೆ ದಿನ ಅಂದರೆ ಚಂದ್ರಿಕೆ ಎಲ್ಲ, ಸೊ ಅದು ಹಟ್ಟದಲ್ಲಿರುತ್ತಲ್ಲ, ಹಟ್ಟದಲ್ಲೆಲ್ಲ ಗೂಡು ಕಟ್ಟಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಜಾಸ್ತಿ ಗಲೀಜಿರೋ ಅಂಥದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನಿನ್ನೆ. ಸೊ ಇವತ್ತು ಎಲ್ಲ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.